ಇವಾಗ ನೋಡಿ ಫಸ್ಟ್ R1, R2 ಆ್ಯಂಡ್ R3 ಅಂತ ಹೇಳಿ ಬರ್ಕೊಡಿ. ಅದಕ್ಕೆ ಅವರು ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ 5, 10, 30. ಓಕೆ. ಸೊ ಅವರು ವಿಭವಾಂತರ ಕೂಡ ಕೊಟ್ಟಿದ್ದಾರೆ. V is equal to 12V ಅಂತ ಹೇಳಿ. ಇವಾಗ ನಮ್ಗವ್ರು ಕಂಡು ಹಿಡಿಲಿಕ್ಕೆ ಹೇಳ್ತಿರೋದು ಒಟ್ಟು ರೋಧ ನಮಗೆ ಗೊತ್ತಿಲ್ಲ. ಸೊ ವಿದ್ಯುತ್ ಪ್ರವಾಹ ಅಂತ ಹೇಳಿದ್ದಾರೆ. ಸೊ ಅದನ್ನೂ ಕೂಡ ನಮಗೆ ಗೊತ್ತಿಲ್ಲ. ಸೊ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಸೊ ನೆಕ್ಸ್ಟು ಒಟ್ಟು ವಿದ್ಯುತ್ ಪ್ರವಾಹ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಒಟ್ಟು ವಿದ್ಯುತ್ ಪ್ರವಾಹ ಕೂಡ ನಮಗೆ ಗೊತ್ತಿಲ್ಲ. ಸೊ ಅದರಿಂದ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಓಕೆನಾ? ಈಸಿ ಮೆಥಡ್ ಮಕ್ಕಳೇ, ಮಾಡ್ಬೋದು. ಇವಾಗ ಸಮಾಂತರ ಜೋಡಣೆದು ಸೂತ್ರ 1/Rp 1/R1 ಪ್ಲಸ್ 1/R2 ಪ್ಲಸ್ 1/R3. 1/Rp ಈಕ್ವಲ್ ಟು ಈಗ R1, R2, R3ಗೆ ಏನು ಕೊಟ್ಟಿದ್ದಾರಲ್ವಾ ಆ ಬೆಲೆನಾ ಅದನ್ನ ಹಾಕೊಬೇಕು. 1/5 ಪ್ಲಸ್ 1/10 ಪ್ಲಸ್ 1/30. ಓಕೆ. ಈಗ 5, 10, 30 ಏನು 5, 10, 30ದು ಲಸಾವನ್ನು ತೆಗೆದುಕೊಳ್ಳಬೇಕು. 5, 10, 30 ಲಸಾವನ್ನು LCM ಅನ್ನು ತಗೊಬೇಕು. ಓಕೆನಾ? ಹೇಳಿ ನೋಡೋಣ. 5, 10, 30 ಎಲ್ಲಿಂದ ಯಾವ ಬಗೆಯಿಂದ ಹೋಗುತ್ತೆ? 5 ಇಂದ ಹೋಗುತ್ತಲ್ವಾ? ಸೊ 5 1s 5, 5 2s 10, 5 3s 2 1s 2 3 1s. ಓಕೆ. ಸೊ 5 2ನ ಕೂಡಿಸ್ಕೊಳ್ಳಿ, 10 ಆಗುತ್ತೆ. 10 ಪ್ಲಸ್ 3 ಎಷ್ಟು? 10 ಇಂಟು 3 30 ಆಗುತ್ತೆ. ಸೊ ಈಗ 1/Rp ಅಂತ ಹೇಳಿ ಬರೆದು LCM ಎಷ್ಟಾಯಿತು? 30 ಆಯಿತು. 30 ಅನ್ನೋದು 5ರ ಎಷ್ಟರಿಂದ ಮಗ್ಗಿ ಹೋಗುತ್ತೆ? 5 6 30 ಈ ಥರ ಮಾಡಬೇಕು. ಆಯಿತಾ? 10 3s 30, 30 1s 30. ಈಗ 6 1s 6 ಪ್ಲಸ್ 3 1s 3 ಪ್ಲಸ್ 1 1s 1. 1/Rp ಈಕ್ವಲ್ ಟು 6 ಪ್ಲಸ್ 3 9 ಪ್ಲಸ್ 1 10. 10/30. 10 1s 10 3s 1/3 ಅಂತ ಹೇಳಿ ಸಿಕ್ತು ನಮಗೆ. 1/Rp ಈಕ್ವಲ್ ಟು, ಆದ್ದರಿಂದ Rp ಈಕ್ವಲ್ ಟು 1 ಅಂತ ಹೇಳಿ ಬರೆದು 3/1 ಅಂತ ಹೇಳಿ ಬರೀರಿ. ಸೊ Rp ಈಕ್ವಲ್ ಟು 3 ಅಂತ ಹೇಳಿ ಆಗತ್ತೆ. ಓಮ್. ಓಕೆನಾ? ಸಿಂಬಲ್ ಹಾಕೋದನ್ನು ಮರಿಬೇಡಿ. ಒಟ್ಟು ರೋಧವನ್ನು ನಾವೀಗ ಕಂಡು ಹಿಡಿದ್ವಿ. ವಿದ್ಯುತ್ ಪ್ರವಾಹ, ಒಟ್ಟು ವಿದ್ಯುತ್ ಪ್ರವಾಹನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಬಾಯ್. ಲೈಕ್ ಮಾಡಿ.